ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಅಪೂರ್ವ ಕನ್ನಡ ವ್ಲಾಗ್ಸ್. ಇವತ್ತಿನ ದಿನ ಏನು ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಇವತ್ತಿನ ವಿಡಿಯೋ ಬಂದು ನಮ್ಮ ಮನೆ ಹತ್ರ ಪ್ಲ್ಯಾಂಟ್ಸ್ ಎಲ್ಲ ಗಾರ್ಡನಿಂಗ್ ಮಾಡೋಣ. ಎಲ್ಲ ತುಂಬ ದಿವಸ ಆಗಿದೆ ಕ್ಲೀನ್ ಮಾಡಿ, ಡೀಪ್ ಕ್ಲೀನ್ ಮಾಡಿ. ಸ್ವಲ್ಪ ಇವಾಗ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಇಟ್ಟು ಕ್ಲೀನ್ ಮಾಡೋಣ ಅಂತ ಮಾಡಿದ್ವಿ ಗೈಸ್. ಬೆಳಗ್ಗೆ ಮಧ್ಯಾಹ್ನ ಒಂದು 1 o'clock ಸ್ಟಾರ್ಟ್ ಮಾಡಿ ಈವ್ನಿಂಗ್ ಒಂದು 6:30 ಎಂಡ್ ಆಯಿತು ಗೈಸ್. ಅಷ್ಟು ಕೆಲಸ ಹಿಡಿತು. ಎಲ್ಲ ಕಟಿಂಗ್ ಮಾಡಿ ಕ್ಲೀನಾಗಿ ಎಲ್ಲ ಇದು ಮಾಡಿದ್ದೀನಿ. ನೀವು ನೋಡಿ ಈ ವಿಡಿಯೋ. ಬಿಫೋರ್ ಹಾಕಿರ್ತೀನಿ, ಆಫ್ಟರ್ ಮಾಡಿದ್ಮೇಲೆ ಹೇಗಿರುತ್ತೆ ಅಂತ ಅದು ಕೂಡ ಹಾಕಿರ್ತೀನಿ. ಇನ್ನು ನೋಡಿ ಗೈಸ್, ಇದು ಬಂದುಬಿಟ್ಟು ಯಾವ ಥರ ಇದೆ ಬಿಫೋರ್ ವಿಡಿಯೋ. ಇದು ನೋಡಿ, ಎಲ್ಲ ಕೆಳಗಡೆನೇ ಇಟ್ಟು ಎಷ್ಟು ಮೆಸ್ಸಿ ಆಗಿದೆ, ಎಲ್ಲ ಒಣಗೋಗಿದೆ. ಮತ್ತು ಮನಿ ಪ್ಲ್ಯಾಂಟ್ ಎಲ್ಲ ಆಲ್ಮೋಸ್ಟ್ ಎಲೆ ಎಲ್ಲ ಡ್ರೈ ಆಗ್ತಾ ಇದೆ. ನಾನು ಈ ನಡುವೆ ಪ್ಲ್ಯಾಂಟ್ಸ್ ಮೇಲೆ ಕೇರೇ ಮಾಡಿಲ್ಲ, ಸುಮಾರು ದಿವಸ ಆಗೋಯಿತು. ನಮ್ಮ ಬಸವ ಅಟ್ಲೀಸ್ಟ್ ಮಾಡ್ತಿದ್ದ, ಅವರು ಕೂಡ ಬ್ಯುಸಿಯಾಗಿ ಹೋಗ್ಬಿಟ್ರು. ಸೊ ಕೇರ್ ಮಾಡಿರಲಿಲ್ಲ ಪ್ಲ್ಯಾಂಟ್ಸ್ನ. ನೋಡಿ ಯಾವ ಥರ ಆಗೋಗಿದೆ. ಶೋ ಪ್ಲ್ಯಾಂಟ್ಸ್ ಅಂತೂ ಫುಲ್ಲು ಒಣಗೋಗಿ ಒಂಥರ ಆಗೋಗಿತ್ತು. ಅದರಲ್ಲೂ ಬಂದುಬಿಟ್ಟು ಏನು ಮಾಡ್ತಾರೆ ಗೊತ್ತಾ, ನಮ್ಮ ಮನೆಯಲ್ಲಿ ಪೂಜೆ ಮಾಡಿರೋ ಹೂವನ್ನ, ದೇವ್ರದ್ದು ಹೂವು ಎಲ್ಲ ಗಿಡದ ಹತ್ರ ಹಾಕಬೇಕು ಅಂತ ಅನ್ನೋ ರೀಸನ್ಗೆ ಎಲ್ಲ ಪೂಜೆ ಮಾಡಿರೋದು ಇದೆಲ್ಲ ದೇವ್ರದ್ದು ಹೂವು ಎಲ್ಲ ಎತ್ಕೊಂಬಂದು ಗೊಬ್ಬರ ಆಗುತ್ತೆ ಅಂತ ಅದೇ ಪಾಟ್ಗೆ ಹಾಕ್ಬಿಡ್ತಾರೆ. ಸೊ ಅದೆಲ್ಲ ತುಂಬ ಒಂಥರ ಆಗೋಗಿತ್ತು. ಎಲ್ಲ ನೋಡಿ ಎಷ್ಟು ಗಲೀಜಿತ್ತು ಅಂದರೆ ಸಿಕ್ಕಾಬಡೆ ಗಲೀಜಿತ್ತು. ಅಷ್ಟು ತುಂಬ ಟೈಮ್ ಹಿಡಿಯಿತು ಕ್ಲೀನ್ ಮಾಡೋ ಅಷ್ಟರಲ್ಲಿ. 3 ಜನ ಸೇರ್ಕೊಂಡು ಮಾಡಿದ್ವಿ. ನಾನು, ಅನಿಲು ತುಂಬ ಮಾಡಿದ್ವಿ. ಲಾಸ್ಟಲ್ಲಿ ಬಂದು ಬಸವ ಮನಿ ಪ್ಲ್ಯಾಂಟ್ನ ಮೇಲೆ ಟೈಮ್ ಮಾಡಿಕೊಟ್ರು. ನೋಡಿ ಯಾವ ಥರ ಇದೆ ಅಂತ. ಇದು ಕ್ರಾಸಾಗಿ ಬೆಳ್ಕೊಂಡಿತ್ತು. ಸೊ ಅದನ್ನ ಯಾವುದು ಒಂಥರ ಇದೆಯೋ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಅದರಲ್ಲಿರೋ ಗಲೀಜೆಲ್ಲ ತೆಗೆದೆ. ಇನ್ನೊಂದು ಇದರಲ್ಲಿ ಆರೆಂಜ್ದು ಮೋಸಂಬಿದು ಗಿಡ ಬೆಳೆದಿದೆ ಗೈಸ್. ಅದು ಬೀಜ ಬಿದ್ದು ಬೆಳೆದಿರೋದು ಅನಿಸುತ್ತೆ. ನೋಡಿ, ಗೊತ್ತೇ ಇರಲಿಲ್ಲ. ನಾನು ನಿಂಬೆಹಣ್ಣು ಅಂದ್ಕೊಂಡೆ ಆ್ಯಕ್ಚುಲಿ. ಆಮೇಲೆ ಸ್ಮೆಲ್ ನೋಡಿದ್ಮೇಲೆ ಒಂಥರ ಮೂಸಂಬಿ ಸ್ಮೆಲ್ಲೇ ಬಂತು. ಸೊ ಮೂಸಂಬಿ ಗಿಡ. ಮತ್ತು ಇದು ನೋಡಿ, ಇದೊಂದು ಹೂವದ ಗಿಡ. ಇದು ಹೂವದ ಗಿಡ, ಅದೊಂಥರ ಹೂವು ಬರುತ್ತಲ್ಲ, ಏನು ಹೂವು ಹೆಸರು ಗೊತ್ತಿಲ್ಲ ಗೈಸ್, ಹೂವದ ಗಿಡ. ಸೊ ಇದ್ರೆ ಇರಲಿ ಅಂತ ಅದನ್ನು ಬಿಟ್ಟೆ. ಮತ್ತು ಒಣಗೋಗಿರೋದೊಂದು ಮೆಣಸಿನ್ಕಾಯಿ ಗಿಡ ಇತ್ತು ಅದೇ ಪಾಟಲ್ಲಿ. ಎಲ್ಲ ಹಂಗಂಗೆ ಏನೋ ಆಗ್ದಿರನೆಲ್ಲ ಬೆಳ್ಕೊಂಬಿಟ್ಟಿತ್ತು ಗೈಸ್. ನೋಡಿ, ಅದು ಮೆಣಸಿನ್ಕಾಯಿ ಗಿಡ ತೆಗೆದ್ಬಿಟ್ಟೆ. ಎಲ್ಲ ಒಂಥರ ಒಂದು ಪಾಟಲ್ಲೇ ಒಂದು 5-6 ಥರ ಗಿಡಗಳು ಬೆಳ್ಕೊಂಬಿಟ್ಟಿತ್ತು. ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡಿದೆ. ಫುಲ್ ನೋಡಿ ಎಷ್ಟು ಹರಡ್ಕೊಂಡು ಕೂತಿದ್ದೀನಿ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಗೈಸ್ ಕ್ಲೀನ್ ಮಾಡೋ ಅಷ್ಟರಲ್ಲಿ. ಅಷ್ಟು ಡರ್ಟಾಗಿತ್ತು. ಇದು ಶೋ ಪ್ಲ್ಯಾಂಟ್ ಇದೆಯಲ್ಲ ಗೈಸ್, ಇದು ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದು ಇಂಡೋರ್ ಪ್ಲ್ಯಾಂಟ್ ಕೂಡ ಹೌದು. ಮನೇಲಿ ಇಂಡೋರ್ ಪ್ಲ್ಯಾಂಟ್ ಕೂಡ ಇದು. ಮನೇಲಿ ಒಳಗಡೆ ಕೂಡ ಇಡ್ಬೋದು. ಬಿಸಿಲಲ್ಲೇ ಇಕ್ಕಬೇಕು, ನೆರಳಲ್ಲೇ ಇಕ್ಕಬೇಕು ಅಂತೇನಿಲ್ಲ. ಮನೆ ಒಳಗಡೆ ಕೂಡ ಕ್ಲೀನಾಗಿ ಬರುತ್ತೆ. ಒಂಚೂರು ಸನ್ಲೈಟ್ ಬೀಳೋ ಥರ ಇದ್ದರೆ ಸಾಕು. ಆಮೇಲೆ ಇದು ಹೆಂಗಂದ್ರೆ ನಾನು ಕಟ್ ಮಾಡಿಬಿಟ್ಟು ಕೂಡ ಇಡ್ಬೋದು. ಬರೀ ಅದೊಂದು ಕಣ್ಣು ಬರುತ್ತಲ್ಲ, ಆ ಕಣ್ಣಿಟ್ರೂ ಸಾಕು, ಬೆಳ್ಕೊಂಬಿಡತ್ತೆ. ಇನ್ನು ಇದು ರೋಸ್ ಪ್ಲ್ಯಾಂಟ್ ಗೈಸ್. ಇನ್ನು ನಾನು ಚಿನ್ನೆ ಅವ್ರ ಸ್ಕೂಲಲ್ಲಿ ಕಾಂಪಿಟೇಷನ್ ಇತ್ತು, ರಂಗೋಲಿ ಕಾಂಪಿಟೇಷನು. ಅಲ್ಲಿ ನನಗೆ ಥರ್ಡ್ ಪ್ಲೇಸ್ ಏನೋ ಬಂತು ಗೈಸ್. ಇದಕ್ಕೆ 3rd ಪ್ಲೇಸು ರೋಸ್ ಪ್ಲ್ಯಾಂಟ್ ಸಿಕ್ತು. ಆಲ್ಮೋಸ್ಟ್ ಆಯಿತು ಒಂದು 7 to 8 months. ಒಣಗೋಗ್ಬಿಟ್ಟಿತ್ತು ಆ್ಯಕ್ಚುಲಿ ಆ ಗಿಡ. ಅದನ್ನ ಕಟ್ ಮಾಡಿ ಇಟ್ಟಿರೋದಕ್ಕೆ ತಿರ್ಗಾ ಬೆಳೀತು. ನೋಡಿ, ಇದನ್ನು ಮನಿ ಪ್ಲ್ಯಾಂಟ್ ಕಟ್ಟಿಂಗ್ ಬ್ಲಾಗ್ ಕೂಡ ಒಂದ್ಸಲ ಹಾಕ್ತೀನಿ. ಯಾವ ಥರ ಕಟ್ ಮಾಡಿ ಯಾವ ಥರ ಇಟ್ಟರೆ ಹೆಂಗೆ ಬೆಳೆಯುತ್ತೆ ಅಂತ ಕೂಡ ತೋರಿಸ್ತೀನಿ. ಇನ್ನು ತುಳಸಿನ ನಾವು ಕ್ಲೀನಾಗಿ ಕಟ್ ಮಾಡೋದ್ರಿಂದ ಒಂದೇ ಒಂದು ಕಡ್ಡಿ ಇಟ್ರೂ ಒಂಚೂರು ಬೆಳೆದ್ಮೇಲೆ ಮೇಲ್ಗಡೆ ಇರುತ್ತಲ್ಲ, ನಾವು ಎಲೆ ಕಿತ್ಬಾರ್ದು ಅಂತೀವಲ್ಲ, ಅದನ್ನೆಲ್ಲ ನೀಟಾಗಿ ಕಟ್ ಮಾಡಬೇಕು ಗೈಸ್. ಅದು ಚಿಗುರು ಬೆಳೀತಾ ಇದೆ ಅನ್ನೋ ಟೈಮಲ್ಲೇ ಸುತ್ತಲೂ ಎಲ್ಲ ಕಡೆ ಕಟ್ ಮಾಡೋದ್ರಿಂದ ಹರಡ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ ತುಳಸಿ. ಅದಕ್ಕೆ ನಮ್ಮ ಮನೇಲಿ ತುಳಸಿ ಅಷ್ಟು ಹರಡ್ಕೊಂಡು ಅಷ್ಟು ಚೆನ್ನಾಗಿ ಬೆಳೆದಿತ್ತು. ನಾನು ಅವಾಗವಾಗ ಕಟ್ ಮಾಡ್ತಾನೆ ಇರ್ತೀನಿ. ನಾನು ಅಷ್ಟು ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ ಅಂದರೆ ತುಳಸಿ ಮಾತ್ರ ಮೇನಾಗಿ ಕಟ್ ಮಾಡ್ತಾ ಇರ್ತೀನಿ ಅವಾಗವಾಗ. ಯಾಕೆಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ದೊಡ್ಡದಾಗಿ. ನೀವು ನೋಡಿ ಬೇಕಾದ್ರೆ ಒಂದು ತುಳಸಿ ಹಬ್ಬ ಮಾಡಿದಾಗ ಪ್ಲ್ಯಾಂಟ್ ಯಾವ ಥರ ಇದೆ, ಎಷ್ಟು ಚೆನ್ನಾಗಿ ಅಂತ. ನೋಡಿ ಗೈಸ್, ಇನ್ನು ಎಷ್ಟು ಮೆಸ್ಸಿ ಮಾಡ್ಕೊಂಡಿದ್ದೀವಿ ಅಂದರೆ ನೋಡಿ ಎಷ್ಟು ಮೆಸ್ಸಿಯಾಗಿದೆ. ಇನ್ನು ಕ್ಲೀನ್ ಆದಮೇಲೆ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ನಾನು ನೋಡಿ ಸ್ಟೆಪ್ಸ್ ಎಲ್ಲ ಇಟ್ಟಿದ್ದೀನಿ ಕೆಳಗಡೆ. ಒಂದ್ರ ಮೇಲೊಂದು ಕಲ್ಲೆಲ್ಲ ಇಟ್ಟು, ಕಲ್ಲ ಮೇಲೆ ಹಲಗೆ ಇಟ್ಟು, ಟೈಲ್ಸ್ ಎಲ್ಲ ಇಟ್ಟು ಕ್ಲೀನಾಗಿ ಈ ಥರ ಜೋಡಿಸಿದ್ದೀನಿ. ನೋಡಿ ಗೈಸ್ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ. ನಾವು ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ ಕೆಲಸ ಈವ್ನಿಂಗ್ ಆಗೋ ಗಂಟೆ ಹೆಂಡ್ ಆಯಿತು. ಇನ್ನು ಇದು ಬೆಳಗ್ಗೆ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ. ಬೆಳಗ್ಗೆಗೆ ಒಂದ್ಸಲ ವ್ಲಾಗಲ್ಲಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಗೈಸ್.
ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ಗೈಸ್. ಎಸಿನ ಯಾರೆಲ್ಲ ಈ ವ್ಲಾಗ್ ನೋಡ್ತಾ ಇದ್ದೀರೋ ನೋಡಿದ್ದೀರೋ, ಎಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.